ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಏನು ವಿದ್ಯಾರ್ಥಿಗಳ ಕಳೆದ 2 ತಿಂಗಳ ಹೋರಾಟ, ನಿರಂತರ ಹೋರಾಟ ಇದೆಯೋ ಆ ಹೋರಾಟಕ್ಕೆ ಒತ್ತಡಕ್ಕೆ ಮಣಿದು ಇವತ್ತು ಕೇಂದ್ರ ಶಿಕ್ಷಣ ಸಚಿವರಾಗಿರತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ನಿಜವಾಗಲೂ ಕೂಡ ನೈತಿಕವಾಗಿ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು. ಇವತ್ತು ಹೋರಾಟದ ಕಾರಣಕ್ಕೆ ರಾಜೀನಾಮೆ ಕೊಟ್ಟರೆಯಿಂದ ಅವ್ರಿಗೆ ಆ ರಾಜೀನಾಮೆ ಕೊಡಲಿಕ್ಕೂ ಬೇಕಿರತಕ್ಕಂಥ ನೈತಿಕ ಶಕ್ತಿ ಅವರು ಇಲ್ಲ ಅಂತ ನಾವು ಹೇಳ್ತೀವಿ. ನಾವು ಈ ಟೈಮಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಏನು ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡಿದರು, ಇದಕ್ಕೂ ಮೊದಲು ಅವ್ರ ಮೇಲೆ ಹೂಡಿರತಕ್ಕಂಥ ಪ್ರಕರಣಗಳು, ದೆಹಲಿಯ ಪೊಲೀಸರ ಅಟ್ರಾಸಿಟಿ, ಈ ಪ್ರಕರಣಗಳೆಲ್ಲ ಪ್ರಕರಣಗಳನ್ನು ಕೂಡ ಅವ್ರ ಮೇಲೆ ಹೂಡಿರತಕ್ಕಂಥ ಪ್ರಕರಣಗಳ ಕೈ ಬಿಡಬೇಕು. ಮತ್ತು ಎರಡನೇದಾಗಿ ಯಾರೆಲ್ಲ ಏನು ಈ ಅಕ್ರಮ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರು ವಿದ್ಯಾರ್ಥಿಗಳು, ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಭಾಳ ಮುಖ್ಯವಾಗಿ ದೇಶದ ಸ್ವಾಯತ್ತತೆಗಳ ಮೇಲೆ, ಫೆಡರಲ್ ಸಿಸ್ಟಮ್ ಮೇಲೆ ದಾಳಿ ಮಾಡ್ತಕ್ಕಂಥ ಏನು ನೀಟ್ ವ್ಯವಸ್ಥೆ ಇದೆಯೋ, ನೀಟ್ ವ್ಯವಸ್ಥೆನ ರದ್ದು ಮಾಡಿ ಕರ್ನಾಟಕದಲ್ಲಿ ಈಗಾಗಲೇ ಇರತಕ್ಕಂಥ CET ಮಾದರಿಯನ್ನು ಜಾರಿಗೆ ತರಬೇಕು. ಆ CET ಮಾದರಿಯನ್ನು ಜಾರಿ ತಂದು ನೀಟ್ ಅಂತಕ್ಕಂಥ ಒಂದು ಮಾಫಿಯಾ, ಇವತ್ತು ಕೋಚಿಂಗ್ ಮಾಫಿಯಾ ಇರ್ಬೋದು, ನ್ಯಾಷನಲ್ ಲೆವೆಲ್ ಇರತಕ್ಕಂಥ ಮೆಡಿಕಲ್ ಮಾಫಿಯಾನ ಕೊನೆಗೊಳಿಸಬೇಕು ಅಂತ ಹೇಳಿದ್ರೆ ನೀಟನ್ನು ರದ್ದು ಮಾಡಬೇಕು, ಕರ್ನಾಟಕದ CETಯನ್ನು ಜಾರಿಗೆ ತರಬೇಕು ಅಂತೇಳಿ ನಾವು ಮಂಡ್ಯದಲ್ಲಿ ಆಗ್ರಹಿಸ್ತಿದ್ದೀವಿ. ಪಟಾಕಿ ಹೊಡೆದು ಇವತ್ತು ಈ ಒಂದು ಹೋರಾಟದ ಒಂದು ಸಣ್ಣ ಗೆಲುವನ್ನು ನಾವೆಲ್ಲ ಕೂಡ ಸಂಘಟನೆಗಳು ಇಲ್ಲಿ ಸಂಭ್ರಮಿಸ್ತಿದ್ದೀವಿ. ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಇವತ್ತು ಕಸರಬುಟ್ಟಿಗೆ ಹಾಕಿದ್ದೀವಿ, ಇಲ್ಲಿ ಸಾಂಕೇತಿಕವಾಗಿ ಹಾಕಿದ್ದೀವಿ. ಸರ್ಕಾರ ತನ್ನ ನಿಲುವುಗಳನ್ನ ಬದಲಾಯಿಸ್ಕೊಳ್ದೆ ಹೋದರೆ ಇಡೀ ಹೋರಾಟದ ಉದ್ದಕ್ಕೂ ನಮ್ಮ ವಿದ್ಯಾರ್ಥಿಗಳನ್ನ ಭಯೋತ್ಪಾದಕರು, ಪಾಕಿಸ್ತಾನ ಏಜೆಂಟ್ಗಳಂತ ಜರಿದಂಥ ನೀವು ಕ್ಷಮೆ ಕೇಳಬೇಕು. ನಿಮ್ಮ ನಿಲುವುಗಳನ್ನ ಬದಲಾಯಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ 2029ಕ್ಕೆ ಧರ್ಮೇಂದ್ರ ಪ್ರಧಾನ್ ಮಾದರಿಯಲ್ಲಿ ಈ ಸರ್ಕಾರವನ್ನು ಈ ದೇಶದ ಜನ ಕಸಬುಟ್ಟಿಗೆ ಹಾಕ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀವಿ. MB ನಾಗನಗೌಡ, ಕರ್ನಾಟಕ ಸೇವಕರು, ಮಂಡ್ಯ.